ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗತ ವೈಭವ ಏನು ಹೇಳೋದು. ನಾನು ಐ ವಾಸ್ ಜಸ್ಟ್ ಎಲ್ಲ ಶಾರ್ಟು ನಮ್ಮ ಸುನಿ ಸರ್ ಡೈಲಾಗ್ ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಇವರಿಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂದರೆ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಮೊದಲನೇ ಸಿನಿಮಾ ಅಂತ ಅನಿಸುತ್ತೆ. ಸುನಿ ಸರ್ ಏನು ಉಳಿಸೇ ಇಲ್ಲ, ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಕೈಲಿ. ಅದೇ ನಾನು ಇಡೀ ಸಿನಿಮಾ ಅವ್ರನ್ನ ನೋಡ್ತಾ ಇದ್ದಾಗ ನನಗೆ ಒಂದೇ ಅನಿಸಿದ್ದು, ಫಾರ್ ಶೋರ್ ಹೀಲ್ ಬಿ ದ ನೆಕ್ಸ್ಟ್ ನಮ್ಮ ಕನ್ನಡಕ್ಕೆ ಒಬ್ಬರು ದುಲ್ಕರ್ ಆಗ್ತಾರೆ ಅನ್ನೋದ್ರಲ್ಲಿ ಇದೇ ಇಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಒಂದು ಶಾರ್ಟ್ನಲ್ಲೂ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಹೋಪಿಂಗ್ ನೀವು ಒಂದು ದಿವಸ ಯುನೋ ಎಲ್ಲ ಕ್ಯಾರೆಕ್ಟರ್ಸು ಮಾಡಿ ಐ ರಿಯಲಿ ಹೋಪ್ ಟು ಸಿ ಯು ವಿನ್ನಿಂಗ್, ಜಸ್ಟ್ ವಿನ್ನಿಂಗ್ ಅಷ್ಟೇ. ನಿಮ್ಮ ಡೆಡಿಕೇಶನ್ ಅಷ್ಟಿದೆ. ಆ್ಯಂಡ್ ಸುನಿ ಸರ್ ಎಕ್ಸ್ಟ್ರೀಮ್ಲಿ ಗುಡ್ ಜಾಬ್. ನನಗೆ ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಎಲ್ಲದನ್ನೂ ತೊಗೊಂಡಿದ್ದಾರೆ, ಟೈಟಾನಿಕ್ ತೊಗೊಂಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್. ನಂಗೆ ತುಂಬ ಖುಷಿ ಆಯಿತು. ನಂಗೆ ತುಂಬ ದಿವಸ ಆದಮೇಲೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾ ನಾಳೆ ನೋಡಬೇಕಿತ್ತು, ನಾಳೆ ನಾನೇ ಹೋಗಿ ಸಿನಿಮಾ ನೋಡ್ತೀನಿ ಅಂದೆ. ಬಟ್ ಇವತ್ತೇ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಆ್ಯಂಡ್ ಈ ಥರದ್ದೊಂದು ಕಂಟೆಂಟ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಥರದ್ದು ಒಂದು ಯಂಗ್ ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನೋರೆಲ್ಲ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ. ಡೆಫಿನೆಟ್ಲಿ ಆ ಮಾತು ನಿಮಗೆಲ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಗತವೈಭವ ಸಿನಿಮಾ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ದುಷ್ಯಂತ್ ಅವ್ರನ್ನ ಒಂದು 2 ತಿಂಗಳ ಮುಂಚೆ ಒಂದು ಫಂಕ್ಷನ್ ಭೇಟಿ ಮಾಡಿದ್ವಿ. ಅವ್ರು ಅವಾಗ ಹೇಳಿದ್ರು, ಬ್ರದರ್ ನಾನು ನಿಮಗೆ ಪ್ರೀಮಿಯರ್ಗೆ ಹೇಳ್ತೀನಿ ಬರಬೇಕು ಅಂತೇಳಿ. ನಾನು ಬಹುಶಃ ಸಿನಿಮಾ ಯೂಶ್ವಲಿ ಮಾಡಿರ್ತಾರೆ, ಬಟ್ ರಿಯಲಿ 4 ಅಮೂಲ್ಯರು ಹೇಳ್ದಂಗೆ 4 ಸಿನಿಮಾಗಳನ್ನ 4 ಶೇಡ್ ಆಫ್ ಆ್ಯಕ್ಟಿಂಗ್ನ ಒಂದೇ ಸಿನಿಮಾ ನೋಡಿದಂಗೆ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಬ್ರದರ್. ಗುಡ್ ಲಕ್ ಫಾರ್ ಯು. ಆ್ಯಂಡ್ ಅಮೂಲ್ಯ ಅವರು ಯೂಶ್ವಲಿ ಗೇಜ್ ಮಾಡಿದ್ರೆ ಅದು ಇಟ್ ಬಿ ವೆರಿ ಗುಡ್. ಸೊ ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಆಶಿಕ್ ಅವರು ಆ್ಯಂಡ್ ಶಿ ಈಸ್ ಆಲ್ರೆಡಿ ಅವರು ಆಗಲೇ ಸಿನಿಮಾ ಇಂಡಸ್ಟ್ರಿಲಿ ಕನ್ನಡ ಇಂಡಸ್ಟ್ರಿ ಹೆಸರು ಮಾಡಿದ್ದಾರೆ. ಅವ್ರನ್ನ ಆ್ಯಕ್ಚುಲಿ ಅವರ ಒಂದು ಇದಕ್ಕೆ ಇವ್ರು ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವ್ರು ಮೊದಲೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ಆಶಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಗೇನ್ ಸುನಿ ಸರ್ ಭಾಳ ಒಳ್ಳೆ ಡೈರೆಕ್ಷನ್. ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಜೋಡಿಸ್ಕೊಂಡು ತೊಗೊಂಡೋಗಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಗುಡ್ ಲಕ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು. ಸೊ ಈಗಷ್ಟೇ ಗತವೈಭವ ನೋಡಿದೆ. ನನ್ನ ಫೇವ್ರೆಟ್ ಡೈರೆಕ್ಟರ್ ಸುನಿ ಸರ್. ಯಾಕಂದರೆ ಅವರು ಬರೆಯೋ ಸಕ್ಕತ್ತಾಗಿ ಬರೀತಾರೆ, ಡೈಲಾಗ್ಸು ಲಿರಿಕ್ಸ್ ಎಲ್ಲ. ಆ್ಯಂಡ್ ಜುಡಾ ಸ್ಯಾಂಡಿ ಸರ್ ಬಗ್ಗೆ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಜುಡಾ ಸ್ಯಾಂಡಿ ಸರ್ದು ಎಲ್ಲ ಫಿಲಮ್ದು ಎಲ್ಲ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ. ಎಸ್ಪೆಷಲಿ ಆಶಿಕಾದು ನಾನು 2 ಇಯರ್ಸ್ ಮುಂಚೆ ಇವ್ರದ್ದು ಇಂಟ್ರೊಡಕ್ಷನ್ದು ಬರ್ಡೇಗೆ ಬಂದಿದ್ದಾಗ ನನಗೆ ಇಂಟರ್ನೆಟಲ್ಲಿ ಫುಲ್ಲು ಜಾಲಾಡ್ಬಿಟ್ಟಿದ್ದೀನಿ. ಆ ಮ್ಯೂಸಿಕ್ನ ಅಷ್ಟು ಸಿಕ್ಕಲೇ ಇಲ್ಲ. ಬಟ್ ನೌ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಸೀನ್ ಗತವೈಭವ. ಒಂದು ನರೇಷನ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಮತ್ತು ನಾನು ತುಂಬ ಡೀಟೇಲಿಂಗ್ ನೋಡ್ತೀನಿ. ಕಾಸ್ಟ್ಯೂಮ್ಸು ಮತ್ತು ಅವರು ಅದೇ ಕಾಲ್ದಲ್ಲಿ ಹಾಗೆ ಮಾಡಿದ್ದಾರೆ. ಸೆಟ್ಟೆಲ್ಲ ನೋಡ್ತೀನಿ ತುಂಬ ನಾನು ಡೀಟೇಲ್ಡಾಗಿ. ಸೊ ಪ್ರತಿಯೊಂದು ದೆರ್ ಇಸ್ ಒಂದು ನೆಗೆಟಿವ್ ಪಾಯಿಂಟ್ ಅಂತ ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಹೇಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಥಿಯೇಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ನೋಡಿ. ನಾವು ಏನೇನೋ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, 500 ರೂಪಾಯಿ 600 ರೂಪಾಯಿ. ಒಂದು 3 ಅವರ್ ಏನೇನೋ ರೀಲ್ಸ್ ನೋಡಿ ನನ್ನ ರೀಲ್ಸೇ ನೋಡಿ ಟೈಮ್ ಪಾಸ್ ಮಾಡಿರ್ತೀರ. ಬಟ್ ಅದ್ರ ಜೊತೆಗೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಆಶಿಕಾ. ಶಿ ಈಸ್ ಲುಕಿಂಗ್ ಸೋ ಪ್ರಿಟಿ, ಸೋ ಲವ್ಲಿ. ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಪ್ರತಿಯೊಂದು ಗೆಟಪ್, ಹೇರ್ ಸ್ಟೈಲ್, ಪ್ರತಿಯೊಂದು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಐ ಫೀಲ್ ಪರ್ಸ್ನಲಿ ದಿಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ಆಶಿಕಾ ಟಿಲ್ ನೌ. ಬಿಕಾಸ್ ಅದು ವೇರಿಯೇಷನ್ ತೊಗೊಂಬರ್ಬೇಕಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅನ್ ಆ್ಯಕ್ಟರ್. ಶಿ ಈಸ್ ಡನ್ ಅ ಫ್ಯಾಬ್ಲೆಸ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ದುಷ್ಯಂತ್ ಅವರು ಕೂಡ ಅಷ್ಟೇ, ಫಸ್ಟ್ ಅಟೆಂಪ್ಟ್ ಅಂತ ಅನಿಸೋದೇ ಇಲ್ಲ. ಕಂಬಳ ಸೀನ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಮಾಡೋದು, ಆ ಥರ ಆ್ಯಕ್ಷನ್ಸ್ ಎಲ್ಲ. ಸೊ ಅಮೇಸಿಂಗ್ ಜಾಬ್ ಬೈ ದುಷ್ಯಂತ್ ಆಲ್ಸೋ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟೀಮ್. ದಯವಿಟ್ಟು ಗತವೈಭವನ ಥಿಯೇಟ್ರಲ್ಲಿ ನೋಡಿ. ಈ ಸಿನಿಮಾ ನಾವೆಲ್ಲ ಬಯಲುಸೀಮೆಯವರು. ರಾಜ್ಯ ಅಂದ್ಕೊಂಡಿದ್ರು ಬರೀ ಘಟ್ಟದ ಕೆಳಗಿರೋರು ಮಾತ್ರ ಮೀನು ತಿನ್ನೋದು ಅಂತ. ನಾವು ಮೀನು ತಿಂತೀವಿ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ವಿ ನಾವೆಲ್ಲ. ಜೊತೆಯಲ್ಲಿ ನಮ್ಮ ಸಿಂಪಲ್ ಸುನಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮಾಡಿ ನಮಗಿವಾಗ ಕಾಂಪ್ಲೆಕ್ಸ್ ಆಗಿರೋ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಅದನ್ನು ಡಿಕೋಡ್ ಮಾಡೋಕ್ಕೆ ಮನೇಲೋಗಿ ಮಲಗ್ತಾ ಯೋಚನೆ ಮಾಡಬೇಕು. ಎರಡನೇದು, ಈ ಸಿನಿಮಾ ಮಾಡಬೇಕಾದ್ರೆ ನಮ್ಮ ದುಷ್ಯಂತ್ ಅವರು, ನಾನು ಸತ್ಯ ಹೇಳ್ತೀನಿ, ಒಂದು 5-6 ಸರಿ ಭೇಟಿ ಮಾಡಿದ್ದೀನಿ.
ನನ್ನ ಮನಸ್ಸಲ್ಲಿ ಯಾಕೆ ಸಿನಿಮಾ ಮಾಡ್ತಾ ಇದ್ದಾರೆ ಇವರು, ನಿಜವಾಗ್ಲೂ ಯಾಕೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸಲ್ಲಿ. ಬಟ್ ಇವತ್ತು ಸಿನಿಮಾ ನೋಡಿದ್ಮೇಲೆ ನಮ್ಮ ಗೌಡ ಮತ್ತು ಗೌಡ್ತಿ ಇಬ್ಬರು ಗೆದ್ದಿದ್ದಾರೆ ಸಿನಿಮಾದಲ್ಲಿ. ಇನ್ನು ಜನ ಅದನ್ನು ಗೆಲ್ಲಿಸ್ಬೇಕಷ್ಟೇ ಅದನ್ನು ನೋಡಿ. ನೆನ್ನೆ ನರ್ತಕಿ ಥಿಯೇಟ್ರಲ್ಲಿ ಒಂದು ಪ್ರೀಮಿಯರ್ ಶೋ ಆಗಿದೆ. ಅಲ್ಲಿ ಸಿನಿಮಾ ನೋಡಿದವರು ಒಂದು ಅಧಿಕಾರಿ ನನಗೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ದುಷ್ಯಂತು, ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಇವರು ಕ್ಲೋಸ್ ಫ್ಯಾಮಿಲಿ ಫ್ರೆಂಡು ಹೇಳ್ತಾರೆ ಬಿಡು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ನಿಜವಾಗ್ಲೂ ಸಿನಿಮಾ ಎಕ್ಸ್ಟ್ರಾರ್ಡಿನರಿ. ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕಡಲ್ ತೀರದ ಕಾಸ್ಟ್ಯೂಮ್ಸು, ಆ ಪ್ರಾಪರ್ಟೀಸು ಸಿನಿಮಾದಲ್ಲಿ ಭಾಳ ಜೋರಾಗಿದೆ. ನಾನೊಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ನಾನೊಬ್ಬ ಪೈಲ್ಸ್ ಡಾಕ್ಟ್ರು. ಇದು ಫ್ಯಾಮಿಲಿ ಸಮೇತ ಎಲ್ಲರೂ ನೋಡುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ದಯವಿಟ್ಟು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವರ್ಗದವರು ಈ ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಲಿಸ್ಬೇಕೆಲ್ಲರೂ ಅಂತ ಕೇಳ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್ ದುಷ್ಯಂತ ನಾಶಿಕಾ.